श्रीराम राम रामेति रमे रामे मनोरमे सहस्रनाम तत्तुल्यं रामनामवरानने। यत्र यत्र रघुनाथकीर्तनं तत्र तत्र कृतमस्तकाञ्जलिं बाष्पवारि परिपूर्णलोचनं मारुतिं नमत ರಾಕ್ಷಸಾಂತಕಂ. ಶ್ರೀ ಆಂಜನೇಯ ಸ್ವಾಮಿಯು ಭಕ್ತ ಸುಲಭನು. ಅವನನ್ನು ನಿತ್ಯ ಸ್ಮರಿಸುವವರಿಗೆ ಬುದ್ಧಿ, ಬಲ, ಯಶಸ್ಸು, ತೇಜಸ್ಸು ಮತ್ತು ಧೈರ್ಯ ಲಭಿಸುತ್ತದೆ. ಯಾವುದೇ ರೀತಿಯ ಅನಾರೋಗ್ಯವಾದರೂ ಕೂಡಲೇ ನಿವಾರಣೆಯಾಗುತ್ತದೆ ಮತ್ತು ಸರ್ವ ಸೌಭಾಗ್ಯಗಳು ದೊರಕುತ್ತದೆ. ಆ ಸ್ವಾಮಿಯ ಅನುಗ್ರಹವನ್ನು ಹೊಂದಲು ನಾನು ಇವಾಗ ಶ್ರೀ ವಿಶ್ವಪತಿಯವರು ರಚಿಸಿದ ಶ್ರೀ ಆನಂದ ಆಂಜನೇಯ ಪೂಜಾ ಪುಸ್ತಕದಿಂದ ಒಂದು ಕಥೆಯನ್ನು ಓದ್ತೀನಿ. ಪೂರ್ವಕಾಲದಲ್ಲಿ ಕಾಳಿಂಗ ದೇಶದಲ್ಲಿ ಕೃಷ್ಣಾಪುರಂ ಎಂಬ ಚಿಕ್ಕ ಗ್ರಾಮವಿತ್ತು. ಆ ಗ್ರಾಮದಲ್ಲಿ ವಿಷ್ಣು ಭಟ್ಟನೆಂಬ ಬಡ ಬ್ರಾಹ್ಮಣನು ನಿವಾಸಿಸುತ್ತಿದ್ದನು. ಅವನು ತನಗಿರುವ ಅಲ್ಪ ವಿದ್ಯೆಯಿಂದ ಆ ಊರಲ್ಲಿ ಪೌರೋಹಿತ್ಯವನ್ನು ನಿರ್ವಹಿಸುತ್ತಿದ್ದನು. ಹುಟ್ಟಿನಿಂದ ಅಂಗವಿಕಲತೆಯುಳ್ಳ ಆ ವಿಷ್ಣು ಭಟ್ಟನಿಗೆ ಬಂದ ಹಣ ಕಾಸಿಂದ ಮನೆಯನ್ನು ನಡೆಸಲು ಬಹಳ ಕಷ್ಟವಾಗುತ್ತಿತ್ತು. ತನ್ನ ಬಡತನಕ್ಕೆ ಯಾವಾಗಲೂ ಬಾಧಪಡುತ್ತಿದ್ದನು. ಆ ಊರಲ್ಲಿ ಶ್ರೀ ಅಭಯ ಆಂಜನೇಯ ಸ್ವಾಮಿ ದೇವಸ್ಥಾನವಿತ್ತು. ಆ ದೇವಾಲಯವು ಬಹಳ ಪುರಾತನವಾಗಿದ್ದು ಅಲ್ಲಿಯ ಸ್ವಾಮಿಯು ಬಹಳ ಮಹಿಮೆ ಇದ್ದವನೆಂದು ಅಕ್ಕಪಕ್ಕದ ಗ್ರಾಮಗಳಲ್ಲಿ ಪ್ರಸಿದ್ಧಿ ಹೊಂದಿದನು. ಪ್ರತಿ ವರ್ಷ ಆ ದೇವಸ್ಥಾನದಲ್ಲಿ ಬಹಳ ಉತ್ಸವಗಳು ಜರುಗುತ್ತಿತ್ತು. ಉತ್ಸವ ಸಮಯದಲ್ಲಿ ಜನರು ತಂಡೋಪತಂಡವಾಗಿ ಬರುತ್ತಿದ್ದರು. ನೆರೆಯ ಊರಿಂದ ಗಾಡಿ ಕಟ್ಟಿ ಮರಿ ಮಕ್ಕಳೊಂದಿಗೆ ಬರುತ್ತಿದ್ದರು. ಉತ್ಸವ ಜರುಗುವ ಎಲ್ಲ ದಿನಗಳಲ್ಲಿ ಊರೆಲ್ಲ ಹಬ್ಬದ ವಾತಾವರಣವನ್ನು ಪಡೆಯುತ್ತಿತ್ತು. ಶ್ರೀ ಆಂಜನೇಯ ಸ್ವಾಮಿಯ ದೇವಾಲಯವನ್ನು ಬೇರೆ ಬೇರೆ ಹೂವುಗಳಿಂದ ತುಂಬ ಅದ್ಭುತವಾಗಿ ಅಲಂಕರಿಸುತ್ತಿದ್ದರು. ಪ್ರತಿ ವರ್ಷದ ಹಾಗೆ ಆ ದಿನ ಕೂಡ ಉತ್ಸವಗಳು ಬಹಳ ವಿಜೃಂಭಣೆಯಿಂದ ಜರುಗುತ್ತಿತ್ತು. ಪ್ರತಿದಿನ ಶ್ರೀ ಹನುಮಂತ ಸ್ವಾಮಿಗೆ ಅನೇಕ ಪ್ರತ್ಯೇಕ ಪೂಜೆಗಳನ್ನು ನಿರ್ವಹಿಸುತ್ತಿದ್ದರು. ಪ್ರತಿದಿನ ಬಹಳ ಹೆಸರುಳ್ಳ ಭಾಗವತರು ರಾತ್ರಿ 10 ಗಂಟೆಯಿಂದ ಮೊದಲ್ಗೊಂಡು ಮುಂಜಾನೆಯವರೆಗೆ ಹರಿಕಥೆಗಳನ್ನು ಹೇಳುತ್ತಿದ್ದರು. ಭಕ್ತರೆಲ್ಲರೂ ಸ್ವಾಮಿಯ ಮಹಿಮೆಗಳನ್ನು ಕೇಳುತ್ತಾ ತುಂಬ ಆನಂದ ಪಡುತ್ತಿದ್ದರು. ಆ ದಿನ ಮಂಗಳವಾರ. ಸ್ವಾಮಿಯನ್ನು ಬಹಳ ಅದ್ಭುತವಾದ ಸಿಂಧೂರದಿಂದ ಅಲಂಕರಿಸಿದ್ದರು. ಬಹಳ ದಿವ್ಯ ತೇಜಸ್ಸಿನಿಂದ ಪ್ರಕಾಶಿಸುತ್ತಿರುವ ಸ್ವಾಮಿಯ ರೂಪವನ್ನು ದರ್ಶಿಸಿ ಭಕ್ತರೆಲ್ಲರೂ ತನ್ಮಯರಾಗುತ್ತಿದ್ದರು. ಹನುಮಂತ ಸ್ವಾಮಿಗೆ ಭಕ್ತರೆಂದರೆ ಬಹಳ ವಾತ್ಸಲ್ಯ. ಯಾವುದೇ ಕಷ್ಟದಲ್ಲಿದ್ದರೂ ಆ ಸ್ವಾಮಿಯನ್ನು ನೆನೆದರೆ ಆ ಕಷ್ಟವೂ ಕ್ಷಣದಲ್ಲೇ ತೊಲಗುತ್ತದೆ. ಕೈ ಹಿಡಿದ ಯಾವುದೇ ಕಾರ್ಯವಾದರೂ ವಿಜಯವಂತವಾಗಿ ನಡೆಯಬೇಕಾದರೆ ಹನುಮಂತ ದೇವರನ್ನು ಆರಾಧಿಸಿದರೆ ಆ ಕೆಲಸವು ನಿರ್ವಿಘ್ನವಾಗಿ ಜರುಗುತ್ತದೆ. ಯಾವುದೇ ರೀತಿಯ ಅನಾರೋಗ್ಯದಿಂದ ಬಳಲುತ್ತಿರುವವರು ಆ ಸ್ವಾಮಿಯನ್ನು ನಿತ್ಯ ಆರಾಧಿಸಿದರೆ ತ್ವರಿತದಲ್ಲೇ ರೋಗ ವಿಮುಕ್ತರಾಗುತ್ತಾರೆ. ವಿಷ್ಣು ಭಟ್ಟ ಕೂಡ ದಿನಾಲೂ ಜರುಗುವ ಈ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಳ್ಳುತ್ತಿದ್ದಾನೆ. ಈ ಸಂವತ್ಸರವಾದರೂ ತನ್ನ ಕಷ್ಟಗಳು ತೊಲಗಿದರೆ ಒಳ್ಳೆಯದು ಎಂದು ಆ ಸ್ವಾಮಿಯನ್ನು ಪ್ರಾರ್ಥಿಸಿದನು. ಹುಟ್ಟಿನಿಂದ ಇದ್ದ ಅಂಗವಿಕಲತೆಯೊಟ್ಟಿಗೆ ವಿಷ್ಣು ಭಟ್ಟನಿಗೆ ಈ ಮಧ್ಯೆ ಒಂದು ಚರ್ಮವ್ಯಾಧಿ ಕೂಡ ಹಿಡಿದು ಬಹಳ ಔಷಧಿಗಳನ್ನು ಮಾಡಿದರೂ ಗುಣ ಕಾಣುತ್ತಿಲ್ಲ. ಮನೆ ನಡೆಸುವುದು ಕಷ್ಟವಾಗಿದೆ. ಅನೇಕ ವಿಧದ ಗಿಡಮೂಲಿಕೆಗಳ ಮದ್ದು ಮಾಡಿದರೂ ಯಾವುದೇ ಉಪಶಮನ ಕಾಣುತ್ತಿಲ್ಲ. ವಿಷ್ಣು ಭಟ್ಟನು ಇದೆಲ್ಲ ತನ್ನ ಪೂರ್ವ ಜನ್ಮದ ಕರ್ಮಫಲವೆಂದು ಭಾವಿಸಿದನು. ಒಂದು ದಿನ ಸಾಯಂಕಾಲ ದೇವಸ್ಥಾನದಲ್ಲಿ ಅವನಿಗೆ ನೆರ ಊರಿನ ಈ ಉತ್ಸವ ನಿಮಿತ್ತ ಬಂದಿದ್ದ ಒಬ್ಬ ಪಂಡಿತನು ಕಾಣಿಸಿದನು. ವಿಷ್ಣು ಭಟ್ಟನು ಅವನಿಗೆ ನಮಸ್ಕರಿಸಿ ತನ್ನ ಕಷ್ಟಗಳನ್ನು ಹೇಳಿಕೊಂಡನು.
ಈ ಕಷ್ಟಗಳಿಂದ ಹೊರಬೀಳುವ ಯಾವುದಾದರೂ ಉಪಾಯವನ್ನು ಹೇಳೆಂದು ಬೆನ್ನು ಬಿದ್ದನು. ಆಗ ಆ ಪಂಡಿತನು ವಿಷ್ಣುಭಟ್ಟನಿಗೆ ಹೀಗೆ ಹೇಳಿದರು: ತಮ್ಮ, ನಿನ್ನ ನೋವನ್ನು ನಾನು ತಿಳಿದೆನು. ಎಂದವರಿಗಾದರೂ ಪೂರ್ವಜನ್ಮದ ಫಲವನ್ನು ಅನುಭವಿಸದೆ ತಪ್ಪದು ಅಲ್ವಾ? ನೀನು ಹಿಂದಿನ ಜನ್ಮದಲ್ಲಿ ಈ ಊರಿಗೆ 40 ಮೈಲು ದೂರದಲ್ಲಿರುವ ಅತ್ಯುತಾಪುರಂನಲ್ಲಿರುವ ಆಂಜನೇಯ ಸ್ವಾಮಿಯ ದೇವಸ್ಥಾನದಲ್ಲಿ ಪೂಜಾರಿ. ಆದರೆ ಆ ಜನ್ಮದಲ್ಲಿ ತುಂಬ ಪಾಪ ಕಾರ್ಯಗಳನ್ನು ಮಾಡಿದ್ದಿ. ದೇವಸ್ಥಾನದಲ್ಲಿ ದೇವರನ್ನು ಪೂಜಿಸುವ ಪೂಜಾರಿಯಾಗಿದ್ದು ಯಾವುದೇ ನಿಯಮ ನಿಷ್ಠೆಗಳನ್ನು ಆಚರಿಸದೆ ಪರಸ್ತ್ರೀ ವ್ಯಾಮೋಹ, ಕಳ್ಳತನದಂತಹ ದುರಾಚಾರಕ್ಕೆ ಒಳಗಾಗಿದ್ದೆ. ಹಾಗೆ ಮಾಡಿದ ಪಾಪಕಾರ್ಯದ ಫಲವಾಗಿ ಈ ಜನ್ಮದಲ್ಲಿ ಇಷ್ಟು ಕಷ್ಟಗಳನ್ನು ಅನುಭವಿಸುತ್ತಿದ್ದಿ. ಇದಕ್ಕೆ ಒಂದೇ ಒಂದು ಪರಿಹಾರವಿದೆ. ಕ್ರಮವಾಗಿ 7 ಶನಿವಾರಗಳು ಮುಂಜಾನೆ ಶುಚಿಯಾಗಿ ಸ್ನಾನ ಮಾಡಿ ನಿಯಮನಿಷ್ಠೆಯಿಂದ ಪೂರ್ತಿ ಉಪವಾಸವಿದ್ದು ಈ ದೇವಸ್ಥಾನವನ್ನು ಸ್ವಚ್ಛ ಮಾಡಿ ದಿನವಿಡೀ ಆ ಸ್ವಾಮಿಯನ್ನು ನೆನೆಯುತ್ತಾ ದೇವಾಲಯವು ಶುಚಿಯಾಗಿರುವಂತೆ ನೋಡು. ಈ ವಿಧವಾಗಿ 7 ಶನಿವಾರಗಳು ಆ ಸ್ವಾಮಿಯ ಸೇವೆಯನ್ನು ಮಾಡಿದರೆ ನಿನ್ನ ಪೂರ್ವಜನ್ಮದ ಪಾಪವು ತೊಲಗಿ ನಿನಗೆ ಒಳ್ಳೆಯದಾಗುತ್ತದೆ ಎಂದು ನುಡಿದನು. ವಿಷ್ಣುಭಟ್ಟನು ಆ ಪಂಡಿತನಿಗೆ ನಮಸ್ಕರಿಸಿ ತಪ್ಪದೇ ಆ ವಿಧವಾಗಿ ಮಾಡುತ್ತೇನೆಂದನು. ವಿಷ್ಣುಭಟ್ಟನು ಆ ಪಂಡಿತನು ಹೇಳಿದ ಹಾಗೆ ಮಾಡಲು ನಿಶ್ಚಯಿಸಿ ಆ ವಾರದಲ್ಲೇ ಬಂದ ಶನಿವಾರದಿಂದ ಶುರು ಮಾಡಿದನು. ಬೆಳಗ್ಗೆ ಸ್ನಾನವನ್ನು ಮಾಡಿ ಹನುಮಂತ ದೇವರ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಪೊರಕೆ ತೆಗೆದುಕೊಂಡು ದೇವಸ್ಥಾನವನ್ನೆಲ್ಲ ಅಂದವಾಗಿ ಗುಡಿಸಿದನು. ಅಂಗವಿಕಲತೆಯಿಂದ ಶರೀರಕ್ಕೆ ಸ್ವಲ್ಪ ಆಯಾಸವಾಯಿತು. ಆದರೂ ಬಿಡದೆ ರಾತ್ರಿ ತನಕ ದೇವಸ್ಥಾನದಲ್ಲೇ ಇದ್ದು ರಾತ್ರಿ ಸ್ವಾಮಿಯ ಪ್ರಸಾದವನ್ನು ತೆಗೆದುಕೊಂಡು ಮನೆಗೆ ಹೋದನು. ಹೀಗೆ 6 ವಾರಗಳವರೆಗೆ ನಿಯಮ ನಿಷ್ಠೆಯಿಂದ ಆ ಪಂಡಿತನು ಹೇಳಿದ ಹಾಗೆ ಸ್ವಾಮಿಯ ಸೇವೆಯನ್ನು ಮಾಡಿದನು. ಹೀಗೆ 6 ವಾರಗಳು ಕಳೆದವು. 7ನೇ ಶನಿವಾರ ಬಂತು. ಮುಂಜಾನೆ ಸ್ನಾನವನ್ನು ಮಾಡಿ ಶುಭ್ರವಾದ ಧೋತಿ ಉಟ್ಟು ದೇವಸ್ಥಾನಕ್ಕೆ ಬಂದನು. ಅದಕ್ಕೆ ಹಿಂದಿನ ರಾತ್ರಿ ಬಂದ ದೊಡ್ಡ ಮಳೆ ಗಾಳಿಯಿಂದ ದೇವಸ್ಥಾನವೆಲ್ಲವೂ ಉದುರಿದ ಮರದ ಎಲೆಗಳಿಂದ ತುಂಬ ಧೂಳಿನಿಂದ ಕೂಡಿತ್ತು. ದೇವಸ್ಥಾನವನ್ನೆಲ್ಲ ಸ್ವಚ್ಛ ಮಾಡುವಷ್ಟೊತ್ತಿಗೆ ಮಧ್ಯಾಹ್ನ 2 ಗಂಟೆ ಆಯಿತು. ತುಂಬ ಆಯಾಸದಿಂದ ಅಲ್ಲಿಯೇ ದೇವಸ್ಥಾನದ ಮಂಟಪದ ಕಂಬಕ್ಕೆ ಒರಗಿ ಅಲ್ಲಿಯೇ ನಿದ್ರೆಗೆ ಜಾರಿದನು. ಆ ನಿದ್ರೆಯಲ್ಲಿ ವಿಷ್ಣುಭಟ್ಟನಿಗೆ ಒಂದು ಕನಸು ಬಂತು. ಆ ಕನಸಿನಲ್ಲಿ ಬಹಳ ದಿವ್ಯ ತೇಜಸ್ಸಿನಿಂದ ಪ್ರಕಾಶಿಸುತ್ತಿರುವ ಹನುಮಂತ ದೇವರು ದರ್ಶನ ಕೊಟ್ಟರು. ಕನಸಿನಲ್ಲಿ ಸ್ವಾಮಿಯು ವಜ್ರ ವೈಢೂರ್ಯಗಳಿಂದ ಮೆರೆಯುತ್ತಿರುವ ಕಿರೀಟವನ್ನು ಧರಿಸಿದ್ದಾರೆ. ಕತ್ತಿನಲ್ಲಿ ಬಹಳ ಪ್ರಕಾಶಿಸುತ್ತಿರುವ ಕಂಠಾಭರಣ, ಅದ್ಭುತವಾದ ಹೂವಿನ ಮಾಲೆ, ಕಿವಿಯಲ್ಲಿ ದಿವ್ಯವಾದ ಸುವರ್ಣ ಕರ್ಣಾಭರಣಗಳು, ಕೈಗಳಿಗೆ ಕಾಲುಗಳಿಗೆ ಬಂಗಾರದ ಕಡಗಗಳು. ಆ ಸ್ವಾಮಿಯು ಬಹಳ ದಿವ್ಯಾಭರಣಗಳಿಂದ ಮೃದು ಮಂದಹಾಸದಿಂದ ಕಣ್ಣಗಳಲ್ಲಿ ಕರುಣಾರಸ ತುಂಬಿಕೊಂಡು ವಿಷ್ಣುಭಟ್ಟನಿಗೆ ದಿವ್ಯ ದರ್ಶನವನ್ನು ಪ್ರಸಾದಿಸಿದನು. ವಿಷ್ಣುಭಟ್ಟನು ಆ ಸ್ವಾಮಿಗೆ ನಮಸ್ಕರಿಸಿ ಅನೇಕ ವಿಧಗಳಿಂದ ಸ್ತುತಿಸಿದನು. ಆ ಸ್ವಾಮಿಯು ಅನುಗ್ರಹಿಸಿದ ಅದ್ಭುತ ದರ್ಶನಕ್ಕೆ ಸಂತೋಷಿಸುತ್ತಿರುವಾಗ ಒಮ್ಮೆಲೇ ಎಚ್ಚರಿಕೆ ಆಯಿತು. ಕಣ್ಣುಗಳನ್ನು ತೆರೆದು ಕನಸಿನಲ್ಲಿ ಅಂತಹ ದಿವ್ಯ ದರ್ಶನವು ಸಿಕ್ಕಿದ್ದಕ್ಕೆ ಸಂತೋಷಿಸುತ್ತಿರುವಾಗ ಎಲ್ಲಿಂದ ಬಂತೋ ಒಂದು ವಾನರವು ಪಕ್ಕದಲ್ಲಿದ್ದ ಮರದ ಮೇಲಿಂದ ಕೆಳಕ್ಕೆ ಜಿಗಿದು ವಿಷ್ಣುಭಟ್ಟನ ಕಡೆಗೆ ಬೇಗನೆ ಬಂದು ತನ್ನ ಕೈಯಿಂದ ವಿಷ್ಣುಭಟ್ಟನ ಬೆನ್ನಿನ ಮೇಲೆ ಒಂದೇ ಸಲ ಪರಚಿ ಅದೇ ವೇಗದಿಂದ ಹಿಂತಿರುಗಿ ಮರದ ಮೇಲೆ ಹಾರಿ ಕ್ಷಣದಲ್ಲಿ ಮಾಯವಾಯಿತು. ಒಮ್ಮೆಲೇ ನಡೆದ ಈ ಘಟನೆಗೆ ವಿಷ್ಣುಭಟ್ಟನು ಬೆರಗಾದನು. ದೇಹವೆಲ್ಲ ಬೆವರಿತು. ಈ ವಾನರವು ಏನು, ತನ್ನ ಹತ್ತಿರ ಬರೋದೇನೋ ಎಂದು ಯೋಚಿಸುತ್ತಿರುವಾಗ ಒಂದು ಅದ್ಭುತವನ್ನು ಗಮನಿಸಿದನು. ತನ್ನ ಊನತನವು ಪೂರ್ತಿಯಾಗಿ ಮಾಯವಾಗಿದೆ. ಅಷ್ಟೇ ಅಲ್ಲ, ವಿಷ್ಣುಭಟ್ಟನ ಚರ್ಮವ್ಯಾಧಿ ಕ್ಷಣದಲ್ಲಿ ಮಾಯವಾಗಿದೆ. ಶರೀರಕ್ಕೆಲ್ಲ ಬಹಳ ಶಕ್ತಿ ತುಂಬಿದ ಹಾಗೆ ಅನಿಸಿತು. ಅದೆಲ್ಲ ಆ ಹನುಮಂತ ದೇವರ ಅನುಗ್ರಹವೆಂದು ತಿಳಿದನು. ಬಂದದ್ದು ತನಗೆ ಕನಸಿನಲ್ಲಿ ಕಾಣಿಸಿದ ಸಾಕ್ಷಾತ್ ಆನಂದ ಆಂಜನೇಯ ದೇವರೆಂದು ತಿಳಿದನು. ಆಹಾ, ಆಂಜನೇಯ ಆನಂದ ಸ್ವರೂಪ,
ಭಕ್ತವತ್ಸಲ, ಈಗ ನನ್ನನ್ನು ಅನುಗ್ರಹಿಸಿದ್ದೀಯಾ ತಂದೆ. ಇದೋ ನಿನಗೆ ನನ್ನ ನಮಸ್ಕಾರಗಳು. ಓ ಕರುಣಾಮೂರ್ತಿ, ಓ ಪವನಪುತ್ರ, ಓ ಭಕ್ತಾದೀನ, ಓ ಆಶ್ರಿತ ಜನರಕ್ಷಕ ಎಂದು ಎಷ್ಟೋ ವಿಧಾನಗಳಿಂದ ಆ ಸ್ವಾಮಿಯನ್ನು ಕೊಂಡಾಡಿದನು. ಆ ವಿಧವಾಗಿ ವಿಷ್ಣುಭಟ್ಟನು ಪೂರ್ತಿ ಆರೋಗ್ಯವಂತನಾಗಿ ಆನಂತರದ ಕಾಲದಲ್ಲಿ ದೊಡ್ಡ ಪುರೋಹಿತನಾಗಿ ಹೆಸರು ಕೀರ್ತಿಗಳನ್ನು ಹೊಂದಿ ಬಹಳ ಧನವನ್ನೂ ಸಂಪಾದಿಸಿದನು. ವಿಷ್ಣುಭಟ್ಟನ ಕುಟುಂಬವೆಲ್ಲ ಶ್ರೀ ಆಂಜನೇಯರ ಸೇವೆಯನ್ನು ಮಾಡುತ್ತಾ ಜೀವಿಸಿದಷ್ಟು ಕಾಲ ಸುಖ ಸಂತೋಷದಿಂದ ಖುಷಿಯಾಗಿ ಜೀವಿಸಿದರು. ಹನುಮಂತ ದೇವರು ಭಕ್ತ ಸುಲಭನು. ತನ್ನನ್ನು ನಂಬಿದವರ ಯಾವುದೇ ಕಷ್ಟಗಳಿಂದಲೂ ಹೊರತರುವ ಭಕ್ತವತ್ಸಲನು. ಯಾವ ಭಕ್ತನು ತನ್ನನ್ನು ನಿಷ್ಕಲ್ಮಶವಾದ ಭಕ್ತಿಯಿಂದ ಆರಾಧಿಸುತ್ತಾನೋ ಅವನನ್ನು ತನ್ನ ದಿವ್ಯ ದರ್ಶನದಿಂದ ಸಂತೋಷದಲ್ಲಿ ಮುಳುಗಿಸುತ್ತಾನೆ. ತನ್ನನ್ನು ನಿರ್ಮಲ ಮನಸ್ಸಿನಿಂದ ಪೂಜಿಸುವವರನ್ನು ಎಲ್ಲ ಸಮಯದಲ್ಲೂ ಕಾಪಾಡುತ್ತಿರುತ್ತಾನೆ. ಆ ಸ್ವಾಮಿಯನ್ನು ನಿತ್ಯವೂ ಸ್ಮರಿಸುವವರಿಗೆ ಯಾವುದೇ ಆಪತ್ತು ಬರೋದಿಲ್ಲ. ಸರ್ವ ಕಾರ್ಯಗಳಲ್ಲೂ ಜಯ ದೊರಕುತ್ತದೆ. ಮನೋಜವಂ ಮಾರುತತುಲ್ಯ ವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಜಂ ವಾನರಯೂಧ ಮುಖ್ಯಂ ಶ್ರೀರಾಮದೂತಂ ಶಿರಸಾ ನಮಾಮಿ.